ಸ್ವಾಮಿ. ಏನ್ ಹೆಸರು, ಯಾವ ಊರು, ಏನು ವಿಚಾರ ನಿಮ್ದು? ನಮ್ದು ವಿಷ್ಣು ಅಂತ ಹೆಸರು, ವಿಷ್ಣುವರ್ಧನ್ ಅಂತ ಅಂದ್ಬಿಟ್ಟು. ಹೇಳಿ ಅಪ್ಪ. ಒಂದು 3-4 ವರ್ಷದಿಂದ ಇಲ್ಲೇ ತುಬ್ಬೆರೆಲ್ಲ ಗುರುಸ್ವಾಮಿಗಳ ಜೊತೆ ನಾನು ಮಾಲೆ ಹಾಕೊಂಡು ಸ್ವಾಮಿ ವ್ರತ ಮಾಡ್ಕೊಂಡು ಹೋಗ್ತಿದ್ದೆ. ಹೌದು. ಈ ಹೋದ ವರ್ಷನೇ 48 ದಿನ ಹಾಕೋಣ ವ್ರತ ಮಾಡೋಣ ಅಂತ ಅನ್ಕೊಂಡಿದ್ದೆ. ಏನೋ ಸಮಯ ಕೂಡ ಬರ್ಲಿಲ್ಲ. ಈ ಸತಿ ಮೊನ್ನೆ ನಮ್ ತಾಯಿಗೆ ಹುಷಾರಿರ್ಲಿಲ್ಲ, ಹಂಗೇನೆ ನೆನೆಸ್ಕೊಂಡ್ವಿ ಅಯ್ಯಪ್ಪನ. ಈ ಸತಿ ಒಂದ್ 48 ದಿನ ವ್ರತ ಮಾಡ್ಬೇಕು ಅನ್ಕೊಂಡಿದೀನಪ್ಪ, ಏನೋ ಒಂದ್ ದಾರಿ ಕೊಡಪ್ಪ ನಮ್ಮ ಅಮ್ಮನ್ಗೆ ಹೆಂಗೆ ಹುಷಾರಾಗಿ ಬರ್ಲಿ ಅಂತಂದ ಹಂಗೆ ಒಂದ್ ಕೋರಿಕೆಯನ್ನು ಇಟ್ಕೊಂಡಿದ್ವಿ. ಅದು ಹಾಸ್ಪಿಟಲ್ ಇದ್ಕೊಂಡು ಒಂದ್ ಸ್ವಲ್ಪ ಚಿಕ್ಕದೊಂದು ಆಪರೇಷನ್ ಒಂದಾಗಿದೆ. ಕಿಡ್ನಿ ಇನ್ಫೆಕ್ಷನ್ ಆಗಿ ಮತ್ತೆ ಒಂದ್ ಸ್ವಲ್ಪ ಇದು ಟಿಬಿ ಅಫೆಕ್ಟ್ ಆಗಿ ಅವರು ಕಂಟಿನ್ಯೂಯೇಷನ್ ಟ್ಯಾಬ್ಲೆಟ್ ಮತ್ತೆ ಪ್ರೋಟೀನ್ ಫುಡ್ ಕೊಡ್ಬೇಕು ಅಂತ ಹೇಳಿದ್ರು. ಅದು ಏನ್ ಮಾಡೋದು ಏನು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಗುರುಸ್ವಾಮಿಗಳನ್ನ ಕೇಳ್ದೆ, ಏನ್ ಮಾಡೋ ಸ್ವಾಮಿ ಅಂತ ಅಂದ್ಬಿಟ್ಟು. ಗುರುಸ್ವಾಮಿಗಳು ಇದ್ಕೊಂಡು ನನ್ಗೂ ಕೇಳ್ತೀನಿ, ನಮ್ಗೆ ಇನ್ನೊಬ್ರು ಗುರುಸ್ವಾಮಿಗಳಿದ್ದಾರೆ, ನಮ್ ಗುರುಸ್ವಾಮಿಗಳು ಸ್ವಾಮಿಗಳನ್ನ ಕೇಳಿ ಮಾತಾಡ್ತೀನಿ. ಈಗ ನಿಮ್ ತಾಯಿಯವ್ರಿಗೆ ಆರೋಗ್ಯ ಸರಿಗಿಲ್ಲ. ಹ್ಞೂ ಸ್ವಾಮಿ. ಆರೋಗ್ಯ ಸರಿ ಆಗ್ಬೇಕು ಅಂತ ಭಗವಂತನ ಹತ್ರ ಬೇಡ್ಕೊಂಡು ವ್ರತ ಮಾಡ್ತಾ ಇದೀರಾ? ಇನ್ನು ಪ್ರಾರಂಭ ಮಾಡಿಲ್ವಾ? ಪ್ರಾರಂಭ ಮಾಡಿಲ್ಲ ಸ್ವಾಮಿ. ಸ್ಟಾರ್ಟ್ ಮಾಡಿ 27ನೇ ತಾರೀಕು ಹಾಕೊಂಡ್ರೆ ನಾವು ಸರಿ ಆಗುತ್ತೆ. 48 ಹೇಳಿದ್ದಾರೆ. 27ನೇ ತಾರೀಕು ಹಾಕೊಂಡ್ರೆ ಯಾವತ್ತು ಹೋಗೋದು ನೀವು? ನಾವು 14ನೇ ತಾರೀಕು ಸ್ವಾಮಿ. ಜನವರಿ 14 ಜ್ಯೋತಿಗ? ಹ್ಞೂ ಸ್ವಾಮಿ. ಇಲ್ಲಿ ಬಿಡೋದು ಜನವರಿ 14 ಸ್ವಾಮಿ. ನಾವು ಹೋಗೋದು ಪಡಿ ಪೂಜೆ ಹೋಗ್ಬೋದು. ಈಗ ನಿಮ್ಮ ತಾಯಿಯವ್ರಿಗೆ ವಯಸ್ಸು ಎಷ್ಟು ಅಯ್ಯಪ್ಪ? ಸ್ವಾಮಿ 45ರಿಂದ 48 ವರ್ಷ ಸ್ವಾಮಿ. ಡೇಟ್ ಆಫ್ ಬರ್ತ್ ಏನಿಲ್ಲ ಆಗಿನ ಕಾಲ. ಇರ್ಲಿ ಏನ್ ಡೇಟ್ ಆಫ್ ಬರ್ತ್ ಏನೋ ಅಷ್ಟು ನಾನೇನು ಯಾವ್ದು ಇಂಟರ್ವ್ಯೂ ಮಾಡ್ತಾ ಇಲ್ಲ ಸ್ವಾಮಿ. ಸ್ವಾಮಿ ಮೊದಲಿಗೆ ಹಣ ನಿಲ್ಸಿದ್ದೆ, ನಮ್ಮೂರವ್ರು ಎತ್ಕೊಂಡೋದ್ರು. ಸ್ವಾಮಿ ಅಯ್ಯಪ್ಪ ಹೇಳಿ ಸ್ವಾಮಿ. ಮೊದಲಿಗೆ ಶಬರಿಮಲೆ ವ್ರತಾಚರಣೆಯನ್ನ ಮಾಡ್ಲಿಕ್ಕೆ ಮಂಡಲ ವ್ರತವನ್ನ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿಜವಾಗ್ಲೂ ನಿಮ್ಮ ತಾಯಿ ಆರೋಗ್ಯಕ್ಕೆ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಎಲ್ಲಾರ ತಾಯಿನೂ ತಾಯಿನೇ. ಆ ತಾಯಿಯ ಒಂದು ಏನು ನೋವನ್ನ, ಅದು ನಾಟಕದ ನೋವು ಏನೋ ಒಂದು, ಆ ನೋವಂತ ಹರ್ಲಿಕ್ಕೇನೆ ಆ ಭಗವಂತ ಉಡಿಯಾಲ ತರಕ್ ಹೋದ್ರು ಅಂತ ಎಲ್ಲ ನಮ್ಗೆಲ್ಲ ಗೊತ್ತಿದೆ. ತಾಯಿಯೇ ದೇವರು ಮೊದಲು, ಮಾತೃ ದೇವೋಭವ. ಈಗ ನಿಮ್ಮ ತಾಯಿಯವರಿಗೆ ನೀವು ಒಂದು ಈ ಒಂದು ತೊಂದರೆ ಇರ್ಬೇಕಾದ್ರೆ ಏನ್ ಅಂದಿದ್ದಾರೆ ಡಾಕ್ಟರ್? ವ್ರತಕ್ಕೂ ಏನ್ ತೊಂದರೆ ಅದು ಅಡ್ಡಿ? ಸ್ವಾಮಿ ಡಾಕ್ಟರ್ ಇಟ್ಕೊಂಡು ಏನ್ ಹೇಳಿದಾರೆ ಅಂತಂದ್ರೆ ಕಂಟಿನ್ಯೂಷನ್ ಟ್ಯಾಬ್ಲೆಟ್ ಕೊಡ್ಬೇಕು, ಮತ್ತೆ ಒಳ್ಳೆ ಫುಡ್ ಕೊಡ್ಬೇಕು, ಏನಂತ ಪ್ರೋಟೀನ್ ಫುಡ್ ಕೊಡ್ಬೇಕು ಅಂತ. ಹೈ ಕ್ವಾಲಿಟಿ ಫುಡ್ ಒಳ್ಳೆ. ಸ್ವಾಮಿ ಅದ್ ಯಾವ ರೀತಿ ಹೇಳೋದಂತ ನಮ್ಗೆ ಗೊತ್ತಾಗ್ತಿಲ್ಲ. ಏನಿದ್ರು ಓಪನ್ ಆಗಿ ಹೇಳಿ, ಏನು ತೊಂದರೆ ಏನಿಲ್ಲ. ನಾನು ಮಾಲೆ ಹಾಕಿದ್ದೇನೆ, ಏನು ತೊಂದರೆ ಇಲ್ಲ, ಹೇಳಿ, ಪರವಾಗಿಲ್ಲ. ಏನ್ ಹೇಳ್ತಾರೆ ಸ್ವಾಮಿ, ನಾನ್ ವೆಜ್ ತಿರುಮತಿ ಇವೆಲ್ಲ ಪ್ರೋಟೀನ್ ಫುಡ್ ಕೊಡ್ಬೇಕು ಅಂತ ಹೇಳಿದ್ದಾರೆ ಸ್ವಾಮಿ. ತಿರುಮತಿ ಒಳ್ಳೆ ಹಣ್ಣು ಹಂಪಲು ತರಕಾರಿ, ಅದ್ರ ಜೊತೆ ತಿರುಮತಿ ಇಂಥವೆಲ್ಲ ಕೊಟ್ಟು ಒಂದ್ ಸ್ವಲ್ಪ ದೇಹ ಒಂದ್ ಸ್ವಲ್ಪ ಶಕ್ತಿ ಇದೆ, ಅವ್ರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿದಾರೆ. ಹ್ಞೂ ಸ್ವಾಮಿ, ಹೌದು. ಆ ರೋಗ ಕಾಯಿಲೆ ನಿವಾರಣೆ ಸ್ವಲ್ಪ ಹತೋಟಿಗೆ ಬರ್ಬೇಕು ಅಂತಂದ್ರೆ ಅದು ಪ್ರೋಟೀನ್ ಫುಡ್ ತಿರುಮತಿ ಇವೆಲ್ಲ ತಗೊಂಡು ಸ್ಟೇಬಲ್ ಆಗ್ಬೇಕಲ್ವಾ ಸ್ವಾಮಿ. ಅದರಿಂದ ಇಷ್ಟ ಹೇಳಿದ್ದಾರೆ ಸ್ವಾಮಿ. ಈಗ ನಿಮ್ಗೆ ಏನ್ ಸಮಸ್ಯೆ ಕಾಡ್ತಾ ಇದೆ ಇದರಲ್ಲಿ ವ್ರತ ಮಾಡೋದಕ್ಕೆ ಅಕಸ್ಮಾತ್ ಮನೇಲಿ ಏನಾನ ಯಾವ ರೀತಿ ಇರ್ಬೇಕು, ಶ್ರದ್ಧೆಯಿಂದ ನಿಯಮ ಪಾಲಿಸ್ಬೇಕು, ಇಲ್ಲ ಅದನ್ನ ಪಾಲನೆ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು ಅಂತ ನನ್ಗೇನು ಗೊತ್ತಾಗ್ತಿಲ್ಲ ಸ್ವಾಮಿ. ಅಂದ್ರೆ ಈಗ ಸ್ವಾಮಿಗಳು ಡಾಕ್ಟರ್ಗಳು ನಾನ್ ವೆಜ್ ಕೊಡಿ ತಾಯಿಗೆ ಅಂತ ಹೇಳಿದ್ರೆ ನೀವು ವ್ರತ ಮಾಡೋದು ಹೇಗೆ ಅಂತ ನಿಮ್ಮ ಪ್ರಶ್ನೆ ಅಷ್ಟೇ ಅಲ್ವಾ? ಹ್ಞೂ ಸ್ವಾಮಿ. ಯಾರು ಇದಾರೆ ಮನೆಯಲ್ಲಿ? ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ ಮಿಸ್ಸಸ್, ನನ್ನೊಂದ್ ಚಿಕ್ಕ ಮಗು ಪಾಪು. ಈಗ ಮೊದ್ಲಿಗೆ ನಿಮ್ ತಾಯಿ ಆರೋಗ್ಯವಾಗಿದೆ, ಮಾತಾಡ್ತಾ ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ ಸ್ವಾಮಿ, ಚೆನ್ನಾಗಿದ್ದಾರೆ. ಅವ್ರನ್ನ ಕೇಳಿದ್ರ ನಾನು ವ್ರತ ಮಾಡ್ಲಾ ಅಂತ? ಇವತ್ತು ಮತ್ತೆ ಹೋಗಿ ಬ್ಲಡ್ ಚೆಕ್ಅಪ್ ಹೋಗಿದ್ದಾರೆ. ಬ್ಲಡ್ ಚೆಕ್ಅಪ್ ರಿಪೋರ್ಟ್ ಮತ್ತೆ ಅವರು ವಾರಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ಚೆಕ್ ಮಾಡ್ತಾ ಇರ್ಬೇಕಂತೆ. ಈಗ ನಿಮ್ ತಾಯಿ, ನಿಮ್ ತಂದೆ, ನಿಮ್ ಶ್ರೀಮತಿ ಅವ್ರನ್ನೆಲ್ಲ ಅನುಮತಿ ಕೇಳಿದ್ರ? ಸ್ವಾಮಿ ನಾನು ಕೇಳ್ದೆ, ನಮ್ಮ ಮನೇಲಿ ಎಲ್ಲಾರನು ಕೇಳ್ದೆ. ಏನಂದ್ರು? ಅವ್ರು ಇದ್ಕೊಂಡು ಸಿಚುವೇಶನ್ ಈ ರೀತಿ ಇದೆ, ಏನ್ ಮಾಡ್ತೀಯ ಅಂತ ಹೇಳ್ತಿದ್ದಾರೆ ಸ್ವಾಮಿ. ನಾನು ಅದಕ್ಕೆ ನಮ್ ಗುರುಸ್ವಾಮಿಗಳ ಹತ್ರ ಮಾತಾಡಿ ನಾನು ಹೇಳ್ತೀನಿ ಅಂತಂದೆ. ಬೆಳಗ್ಗೆ ಎಲ್ಲ ಸ್ನಾನ ಮಾಡ್ಬೇಕಾಗಿದ್ರೆ ಅದನ್ನೇ ಹೇಳ್ದೆ ಸ್ವಾಮಿ. ನಾನು ಈ ರೀತಿ ಗುರುಸ್ವಾಮಿಗಳು ಕೇಳ್ತೀನಿ ನೋಡ್ರಮ್ಮ, ಆಮೇಲೆ ಯಾವ ರೀತಿ ಇರ್ಬೇಕು ಏನಂತ ಕೇಳ್ತೀನಿ, 48 ದಿನ ಮಾಡ್ಬೇಕು ಅನ್ಕೊಂಡಿದೀನಿ ಅಂತಂದೆ. 48 ದಿನ ಮಾಡ್ತೇವೆ ಕಣ, ತಪ್ಪೇನಿಲ್ಲ. ಆದ್ರೆ ಯಾವ ರೀತಿ ಅಂತ ಕೇಳ್ಕೊಂಡ್ ಮಾಡು ತಿರುಮತಿ, ಇಲ್ಲ ಅಂದ್ರೆ ಒಂದ್ 4-5 ದಿನ ಹೋಗೋಕ್ಕಿಂತ ಮುಂಚೆನೆ ಹಾಕೊಂಡು ಹೋಗಂಗಿದ್ರೆ ನೋಡು ಅಂತ ಕೇಳಿದ್ರು. ನಾನು ಏನು ಮಾತಾಡಕ್ ಹೋಗಿಲ್ಲ. ಯಾಕಪ್ಪ ಅಂತಂದ್ರೆ ನನ್ ಮನ್ಸಲ್ಲಿರೋದು ನಾನು ಏನ್ ಮಾಡೋದು ಅಂತ ನನ್ ಯೋಚನೆ ಮಾಡಕ್ ಆಗಿಲ್ಲ. ಈಗ ನಿಮ್ಮ ಮನಸ್ಸಲ್ಲಿ ಏನಿದೆ? 48 ದಿನ ಮಾಡ್ಬೇಕು ಅಂತಿದ್ಯಾ? ಏನಿದೆ? 48 ದಿನ ಮಾಡ್ಬೇಕು ಅಂತ ನನ್ ಮನ್ಸಲ್ಲಿ ಶ್ರದ್ಧೆಯಿಂದ ಇದೆ ಸ್ವಾಮಿ. ದೃಢವಾಗಿ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದೀನಿ ಸ್ವಾಮಿ ಆಲ್ರೆಡಿ. ಏನಾನ ಮಾಡಿ 48 ದಿನ ಓದ್ಸತಿನೇ ಮಾಡ್ಬೇಕು ಅನ್ಕೊಂಡೆ, ಕಾರಣಾಂತರಗಳಿಂದ ಮಾಡಕ್ ಆಗಿಲ್ಲ. ಸತಿ ಏನಾನ ಮಾಡಿ 48 ದಿನ ಒಂದ್ ಮಂಡಲ ವ್ರತನ ಏನಾನ ಮಾಡಿ ಇದ್ ಮಾಡ್ಬೇಕಂತ ಸರ್. ಅಟ್ಲೀಸ್ಟ್ ಸ್ವಾಮಿಗಳನ್ನ ನೆನ್ಸ್ಕೊಂಡವ್ರು ಇರ್ಬೇಕು. ಹೋದ್ ಸರಿ ಎಷ್ಟ್ ದಿನ ಇದ್ರಿ? ಒಂದಿನ ಸಂದೇಶ
30 ದಿನ 30 ದಿನನೇನೋ ಸ್ವಾಮಿ. 30 ದಿನ ಇದ್ರಿ. ಈಗ ನಿಮ್ ಗುರುಸ್ವಾಮಿಗಳು ಮಾಲೆ ಹಾಕಿದಾರಾ? ಇನ್ನೂ ಇಲ್ಲ ಸ್ವಾಮಿ. ಅವರು ಹಾಕಿಲ್ಲ. ಸ್ವಾಮಿ, ಇಲ್ಲಿ ನಿಮಗೆ ಬಹುಮುಖ್ಯವಾಗಿ ಇಲ್ಲಿ ನೀವು ನಿಮ್ಮ ಮಗನಾಗಿ ಜವಾಬ್ದಾರಿಯನ್ನ ನಿಭಾಯಿಸೋದು ಬಹುಮುಖ್ಯ. ಹಾ ಸ್ವಾಮಿ. ತಾಯಿಯ ಆರೋಗ್ಯಕ್ಕಿಂತ ಮಿಗಿಲಾದ್ದು ಯಾವುದೂ ಇಲ್ಲ. ಹಾ ಸ್ವಾಮಿ. ಶಬರಿಮಲೆ ಎಲ್ಲೂ ಹೋಗಲ್ಲ, ಹಾ ಸ್ವಾಮಿ. ಅಲ್ಲೇ ಇರುತ್ತೆ. ಅಯ್ಯಪ್ಪ ನಿಮ್ ಮನೇಲೇ ಇರ್ತಾರೆ. ಹಾ ಸ್ವಾಮಿ. ನಿಮ್ಮ ತಾಯಿಯ ಆರೋಗ್ಯಕ್ಕೆ ಏನ್ ಬೇಕೋ ಅದನ್ನ ಮೊದಲು ನೀವು ಮಾಡ್ಕೊಂಡು ಮನೆಗೆ ಮಗನಾಗಿ ಆ ಒಂದು ಕರ್ತವ್ಯವನ್ನ ನಿರ್ವಹಿಸಿದ್ರೆ ಅದೇ ಶಬರಿಮಲೆಯ ವ್ರತ. ಹಾ ಸ್ವಾಮಿ. ನೀವು ಈ ವರ್ಷ ಅವರೆಲ್ಲ ಹುಷಾರಾಗಿ ಆದ್ಮೇಲೆ ಹಾ ಸ್ವಾಮಿ. ಆನಂತರನು ಕೂಡ 48 ದಿನ ವ್ರತ ಮಾಡಿ ಆಮೇಲೂ ಹೋಗ್ಬೋದು ಸ್ವಾಮಿ, ಏನೋ ತೊಂದರೆ ಇಲ್ಲ. ಹಾ ಸ್ವಾಮಿ. ಈಗ ಡಾಕ್ಟರ್ ಹೇಗೆ ಹೇಳಿದಾರೆ ಹಾಗೆ ಕೇಳ್ಕೊಂಡು ಅವರಿಗೆ ಏನೇನ್ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡಿ ಸ್ವಾಮಿ. ಹೌದಾ ಸ್ವಾಮಿ. ಅದಕ್ಕಿಂತ ಮುಖ್ಯವಾದ ಏನು ಇಲ್ಲ. ಅದೇನೋ ಮತ್ತೆ ತಪ್ಪಾಗುತ್ತೇನೋ ಮತ್ತೆ ನನಗೆ ಭಯ ಸ್ವಾಮಿ. ನಾಳೆ ದಿನ ತಿರ್ಗಿ ನನ್ನ ಆಗುತ್ತೇನೋ ಅಂತ ಭಯ ಸ್ವಾಮಿ. ಏನ್ ಈಗಲೇ ಹೋಗ್ಬೇಕು ಅಂತ ಏನಿಲ್ಲ ಶಬರಿಮಲೆಗೆ. ಫೆಬ್ರವರಿಗೆ ಹೋಗಿ, ಮಾರ್ಚ್ಗೆ ಹೋಗಿ, ಏಪ್ರಿಲ್ಗೆ ಹೋಗಿ, ನಿಮ್ ತಾಯಿ ಹುಷಾರಾದ್ಮೇಲೆ ಹೋಗಿ. ಹಾ ಸ್ವಾಮಿ. ಅವ್ರ ಆಶೀರ್ವಾದ ತಗೊಂಡು ತಾಯಿ ನಿಮಗೋಸ್ಕರ ನಾನು ಈಗ ವ್ರತನ ಇಲ್ಲಿ ಮನಸ್ಸಲ್ಲೇ ಮಾಡ್ತಾ ಇದೀನಿ, ಪೂಜೆಗಳಿಗೆ ಹೋಗ್ತೀನಿ, ನಿಮ್ಗೆ ಏನೇನ್ ಬೇಕೋ ಅದೆಲ್ಲ ನನ್ನ ಸೌಕರ್ಯ ಇಲ್ಲಿ ಡಾಕ್ಟರ್ ಹೇಳ್ದಂಗೆ ಕೇಳ್ತೀನಿ, ಇದನ್ನ ಮಾಡ್ತೀನಿ. ಹಾ ಸ್ವಾಮಿ. ನಾನು ಶಬರಿಮಲೆಗೆ ಈಗ ಜನವರಿಗೆ ಗುರುಸ್ವಾಮಿಗಳನ್ನ ಅವ್ರನ್ನ ಕಳ್ಸ್ಕೊಡ್ತೀನಿ. ಅವ್ರನ್ನ ಕಳ್ಸ್ಕೊಡಿ ಅಂತೀನಿ ಅಂದ್ರೆ ಅವ್ರ ಹತ್ರ ಬೇಡ್ಕೊಳ್ಳಿ ಸ್ವಾಮಿ ನಮ್ ತಾಯಿಗೆ ಅಂತ ಕೇಳ್ಕೊತೀನಿ. ಅವ್ರು ಹೋಗ್ತಾರೆ. ಹಾ ಸ್ವಾಮಿ. ನಾನು ಇನ್ನೊಮ್ಮೆ ಅವ್ರ ಮುಂದಿನ ವರ್ಷ ಆದ್ರೂ ಹೋಗಿ, ಅಥವಾ ಯಾವ್ದೇ ಒಂದು ಕೌಂಟಿಂಗ್ ಏನಿಲ್ಲ, ಅದು ವರ್ಷ ಹೋದವ್ರ ಲೆಕ್ಕನೇ ಇಟ್ಕೋಬೇಕು ಅಂತ. ಹಾ ಸ್ವಾಮಿ. ನಾವೇನು 8ನೇ ಕ್ಲಾಸ್ ಬಂದ್ಮೇಲೆ 9ನೇ ಕ್ಲಾಸ್ಗೆ ಹೋಗ್ಬೇಕು, ಈ ವರ್ಷನೇ ಹೋಗ್ಬೇಕು, ಒಂದ್ ವರ್ಷ ಸ್ಕಿಪ್ ಆದ್ರೆ ನಾವು ಫೇಲ್ ಆಗಿ ಕೂತ್ಕೊಬಿಡ್ತೀವಿ ಅನ್ನಕ್ಕೆ. ಹಾ ಸ್ವಾಮಿ. ಭಗವಂತ ಎಲ್ಲಾ ಕಡೆ ಇದಾರೆ. ಮೊದಲು ತಾಯಿ ಆರೋಗ್ಯದ ಕಡೆ ಗಮನ ಕೊಟ್ಟು ತಾಯಿಯನ್ನು ನೋಡ್ಕೊಳ್ಳಿ ಸ್ವಾಮಿ. ಆ ನಂತರ ನಿಮಗೆ ಮುಖ್ಯವಾದ್ದು ಬೇರೆ ಎಲ್ಲ ನೀವು ಮಾಡಿ. ಭಗವಂತ ಖಂಡಿತ ಮಾಡಬೇಕು ವ್ರತ. ಹಾ ಸ್ವಾಮಿ. ಆದ್ರೆ ನೀವು ಮನಸ್ಸಲ್ಲಿ ದೃಢ ಸಂಕಲ್ಪ ಮಾಡ್ಕೊಂಡಿದ್ದೀರಾ 48 ದಿನನೇ ಮಾಡ್ತೀನಿ ಅಂತ, ಅದನ್ನ ಮಾಡ್ಲೇಬೇಕು. ಎಲ್ರಿಗೂ ಹೇಳ್ಬೇಕು. ಅದು ಈಗಲೇ ಮಾಡಕ್ ಆಗ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಮುಂದಿನ ದಿನಗಳಲ್ಲಿ ಯಾವಾಗ ಆಗುತ್ತೆ ಆಗ ಮಾಡಿ ಶಬರಿಮಲೆ ಯಾತ್ರೆ ಮಾಡಿ ಸ್ವಾಮಿ. ಮತ್ತೆ ಇವಾಗ ಹೋಗ್ಬೇಕಾಗಿದ್ರೆ ಒಂದು ಸ್ವಲ್ಪ ದಿನ ಹಾಕೊಂಡು ಹೋಗ್ಬೋದು ಸ್ವಾಮಿ, ಹೋದ್ರಲ್ಲಿ ಹೋಗೋ ಟೈಮಲ್ಲಿ ಆದ್ರೂ. ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಶಬರಿಮಲೆಗೆ ಯಾರೊಬ್ರು ಆಗ್ಲಿ ತತ್ಕಾಲ್ ಮಾಲೆಯನ್ನ ಹಾಕೋದಕ್ಕೆ ಅವಕಾಶ ಇಲ್ಲ. ಭಗವಂತ ಹೇಳಿರೋದಕ್ಕಿಂತ ದೊಡ್ಡದಾಗಿ ಆಗತ್ತೆ ಅಂತ ನಾವು ಮಾಡಿದ್ರೆ. ಹಾ ಸ್ವಾಮಿ. ಭಗವಂತ ಹೇಳಿರೋದು ನಾನು ಹೇಳ್ತಾ ಇಲ್ಲ, ಅಥವಾ ಶ್ರೀರಾಮ್ ಗುರುಸ್ವಾಮಿಗಳಾಗ್ಲಿ, ಅಥವಾ ಶಿವರಾಮ್ ಗುರುಸ್ವಾಮಿಗಳಾಗ್ಲಿ, ನಂಬಿಯಾರ್ ಗುರುಸ್ವಾಮಿಗಳಾಗ್ಲಿ, ಅಥವಾ ತಂತ್ರಿಗಳಾಗ್ಲಿ, ಮೇಲ್ಶಾಂತಿಗಳಾಗ್ಲಿ, ಮನುಷ್ಯರು ಯಾರು ಹೇಳಿಲ್ಲ. ಅದು ಹಾ ಸ್ವಾಮಿ. ಭಗವಂತ ಹೇಳಿರೋ ವಿಚಾರ ಸ್ವಾಮಿ. ಇಷ್ಟು ದಿನ ಏನ್ ಮಾಡಿದ್ದು ಅದು ಗೊತ್ತಿಲ್ಲದೆ ಮಾಡ್ಬಿಟ್ಟಿದೀರಾ. ಈಗ ನಿಮಗೆ ವಿಚಾರ ಗೊತ್ತಾದ್ಮೇಲೆ ದಯವಿಟ್ಟು ಆ ತಪ್ಪು ಮಾಡ್ಬೇಡಿ. ಹಾ ಸ್ವಾಮಿ. ಆಯ್ತು ಸ್ವಾಮಿ. ಶಬರಿಮಲೆಗೆ ಇವ್ರ ಜೊತೆಲೇ ಹೋಗ್ಬೇಕು ಅಂತ ಏನಿಲ್ಲ, ಅವ್ರಿಗೂ ಇನ್ನೊಂದ್ಸಾರಿ 48 ದಿನ ಅವರು ವ್ರತ ಮಾಡಿ ನಿಮ್ ಜೊತೆನೆ ಮತ್ತೆ ಯಾವಾಗ ಬರ್ತಾರೋ ಅವ್ರಿಗೆ ಕರ್ಕೊಂಡೋಗಿ ಅವ್ರ ಜೊತೆಲೆ. ಸರಿ ಸ್ವಾಮಿ, ಹಂಗೆ ಮಾಡ್ತೀನಿ. ಆಯ್ತು ಸ್ವಾಮಿ. ಸ್ವಾಮಿ ಶರಣ. ಸ್ವಾಮಿ ಶರಣಂ. ಸ್ವಾಮಿ ಶರಣ. ಸ್ವಾಮಿ ಶರಣಂ. ತಾಯಿಯ ಆರೋಗ್ಯ ಮತ್ತು ಶಬರಿಮಲೆ ಯಾತ್ರೆ, ಈ ಎರಡರಲ್ಲಿ ಯಾವುದು ಮುಖ್ಯ ಎಂಬ ಪ್ರಶ್ನೆ ಬಂದಾಗ ಉತ್ತರವನ್ನು ನೀಡುವುದು ಬಹಳ 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 ಕಠಿಣವಾದಂತಹ ಒಂದು ಪ್ರಶ್ನೆಯಾಗಿರುತ್ತೆ. ಅದಕ್ಕೆ ಈ ಒಂದು ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಉತ್ತರ ಸರಿಯೋ ಅಥವಾ ಇನ್ನೂ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ಬೋದಾಗಿತ್ತೋ ಎಂಬೆಲ್ಲ ಒಂದು ಟೀಕೆ ಅಥವಾ ವಿಮರ್ಶೆ ಅಥವಾ ಅಭಿಪ್ರಾಯಗಳನ್ನು ದಯಮಾಡಿ ತಿಳಿಸಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ತಾಯಿಗಿಂತ ದೇವರಿಲ್ಲ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಈ ವಿಡಿಯೋವನ್ನು ನೋಡಿದಂತಹ ಸಕಲ ಗುರುಸ್ವಾಮಿಗಳು ಮತ್ತು ಅಯ್ಯಪ್ಪನ ಭಕ್ತರು, ವಿಚಾರವಂತರು ದಯಮಾಡಿ ತಮ್ಮ ಕಾಮೆಂಟ್ಗಳನ್ನು ತಿಳಿಸಿ. ತಪ್ಪದೇ ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ. ಶಬರಿಮಲೆ ಯಾತ್ರೆಗೆ 1 ಮಂಡಲ ಕಾಲ ವ್ರತವಿದ್ದೇ ಶಬರಿಮಲೆ ಯಾತ್ರೆಯನ್ನು ಮಾಡಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.